ವೆಲ್ಕಮ್ ಬ್ಯಾಕ್ ಟು ಮೇಘಾ ಮಾಧವ ಯೂಟ್ಯೂಬ್ ಚಾನಲ್. ಈ ಬೆಂಗಳೂರಿನ ಗಿಜಿಗುಡೋ ಟ್ರಾಫಿಕ್ನ ಮಧ್ಯೆ ಒಂದು ಪ್ರಶಾಂತವಾದ ವಾತಾವರಣ ಅಥವಾ ಒಂದು ಪ್ರಶಾಂತವಾದ ಗಾಳಿ ಸಿಗಬೇಕು ಅಂತ ಏನಾದರೂ ನಿಮಗೆ ಅನಿಸಿದರೆ ಒಮ್ಮೆ ನೀವು ಈ ಜಾಗಕ್ಕೆ ಭೇಟಿ ನೀಡಿ. ಆ ಜಾಗ ಯಾವುದು ಅಂತ ಅಂದರೆ ಎಸ್, ಅದೇ ಈ ನಮ್ಮ ಹಲಸೂರು ಕೆರೆ ಅಥವಾ ಹುಲ್ಸೂರು ಲೇಕ್. ಇದಿರೋದು ಬೆಂಗಳೂರಿನ ಮಧ್ಯಭಾಗದಲ್ಲಿ. ಅಂದರೆ ನೀವು ಮೆಟ್ರೋ ಮೂಲಕ ಬರಬೇಕು ಅಂತಂದರೆ ಇದಕ್ಕೆ ಹತ್ತಿರದಲ್ಲಿರ್ತಕ್ಕಂಥ 3 ಮೆಟ್ರೋ ಸ್ಟೇಷನ್ಗಳು ಹಲಸೂರು, MG ರೋಡ್ ಮತ್ತು ಟ್ರಿನಿಟಿ. ಈ ಯಾವುದೇ ಸ್ಟೇಷನ್ಗಳಲ್ಲಿ ಬಂದು ಇಳ್ಕೊಂಡ್ರೆ ಅದರಿಂದ ಬರೀ 2 ಕಿಲೋಮೀಟರ್ ಅಥವಾ 2.5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದೇ ಈ ಹಲಸೂರು ಕೆರೆ. ಇದು ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣ ಆದರೂ ಕೂಡ ಇದನ್ನು ಅಭಿವೃದ್ಧಿಪಡಿಸಿದವರು ಬೆಂತಮ್ ಬೋರಿಂಗ್ ಅಂತ. ಇದು ಆಲ್ಮೋಸ್ಟ್ ಒಂದು 50 ಹೆಕ್ಟೇರ್ಸ್ ಅಂದರೆ 123 ಏಕರ್ಸ್ ಅಲ್ಲಿ ಸ್ಪ್ರೆಡ್ ಆಗಿರ್ತಕ್ಕಂಥ ಕೆರೆ. ಸದ್ಯಕ್ಕೆ ಈ ಕೆರೆಯನ್ನು BBMP ಮೇಂಟೈನ್ ಮಾಡ್ತಾ ಇದೆ. ಹಾಗೂ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಸೇನೆಯ ಹೆಮ್ಮೆಯ ಭಾಗ ಇದು ಈ ಕೆರೆಯನ್ನು ತನ್ನ ತರಬೇತಿಗಾಗಿ ಬಳಸಿಕೊಳ್ತಾ ಇದೆ. ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ನ ಬಗ್ಗೆ ನೀವು ಕೇಳೇ ಇರ್ತೀರ. ಇತ್ತೀಚೆಗೆ ಕೇರಳದಲ್ಲಿ 2024ರಲ್ಲಿ ಆದಂತಹ ಲ್ಯಾಂಡ್ ಸ್ಲೈಡ್ನಲ್ಲಿ 2 ಭಾಗಕ್ಕೆ ಕನೆಕ್ಷನ್ನೇ ತಪ್ಪಿ ಹೋದಂತಹ ಸಂದರ್ಭದಲ್ಲಿ ಆ 2 ಭಾಗವನ್ನು ಕನೆಕ್ಷನ್ ಮಾಡಲಿಕ್ಕೆ, ಆ ಲ್ಯಾಂಡ್ ಸ್ಲೈಡ್ನಲ್ಲಿ ಕೊಚ್ಚಿ ಹೋದ ಭಾಗಕ್ಕೆ ಕನೆಕ್ಷನ್ ಮಾಡಲಿಕ್ಕೆ ಒಂದು ದಿನದಲ್ಲಿ ಅಂದರೆ 31 ಗಂಟೆಯ ಸಮಯದಲ್ಲಿ 191 ಅಡಿ ಉದ್ದದ ಬ್ರಿಡ್ಜನ್ನು ನಿರ್ಮಾಣ ಮಾಡಿದಂತಹ ಕೀರ್ತಿ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ಗಿದೆ. ಈ ಜಾಗದಲ್ಲಿ ತುಂಬ ಪ್ರಶಾಂತವಾದ ವಾತಾವರಣ ಇದೆ. ನೆಮ್ಮದಿಯಾಗಿ ವಾಕ್ ಮಾಡಲಿಕ್ಕೆ, ಕೂರ್ಲಿಕ್ಕೆ ಎಲ್ಲ ಜಾಗ ಇದೆ. ಆಟ ಆಡಲಿಕ್ಕೂ ಕೂಡ ಜಾಗ ಇದೆ. ಆದರೆ ಇದು 1.5 ಕಿಲೋಮೀಟರ್ನ ಒಂದು ರಸ್ತೆ ಇತ್ತು ಮೊದಲು, ವಾಕಿಂಗ್ಗೆ ಮತ್ತು ಜಾಗಿಂಗ್ಗೋಸ್ಕರ ಯೂಸ್ ಮಾಡ್ತಿದ್ದ ರಸ್ತೆ. ಈ ರಸ್ತೆಯನ್ನು 2 ರಸ್ತೆಗಳನ್ನಾಗಿ ಅಂದರೆ ದ್ವಿಪಥವನ್ನಾಗಿ ಮಾಡಲಿಕ್ಕೋಸ್ಕರ ಈಗ ರಿನೋವೇಷನ್ ವರ್ಕ್ ನಡೀತಾ ಇದೆ. ಇನ್ನೊಂದು 2 ತಿಂಗಳಲ್ಲಿ ಈ ವರ್ಕ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. 2 ಕಂಪ್ಲೀಟ್ ಆಯಿತು ಅಂತಂದರೆ 1.5 ಕಿಲೋಮೀಟರ್ನ 2 ಟ್ರ್ಯಾಕ್ಗಳು ಇಲ್ಲಿ ಪ್ರಾರಂಭ ಆಗ್ತವೆ. ಸೊ ಇನ್ನು ವಾಕಿಂಗ್ ಮಾಡಲಿಕ್ಕೆ ಮತ್ತು ಜಾಗಿಂಗ್ ಮಾಡಲಿಕ್ಕೆ ತುಂಬ ಅನುಕೂಲಕರವಾದಂಥ ವಾತಾವರಣ ನಿರ್ಮಿಸಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ಈ ಸುಂದರ ವಾತಾವರಣಕ್ಕಾಗಿ ಒಮ್ಮೆ ಭೇಟಿ ಕೊಡಿ.